ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದೆರಡು ವಿಷಯನ ಶೇರ್ ಮಾಡ್ಕೊಳ್ತಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನು ನೋಡ್ತಿದ್ದೀರಲ್ಲ, ಇದು ಕೀ ಹೋಲ್ಡರ್ನ ತರಿಸಿದೆ ನಾನು ಫ್ಲಿಪ್ಕಾರ್ಟಿಂದ. ತುಂಬಾ ಚೆನ್ನಾಗಿದೆ, ವುಡನ್ದು, ಇದು ಗಟ್ಟಿಯಾಗಿ ಇದೆ. ನಮ್ಮದು ತುಂಬ ಹಳೇದಾಗಿತ್ತು, ಹಾಗೆ ಎಲ್ಲಿ ಬೇಕಲ್ಲಿ ಕೀ ಇಡ್ತಾಯಿದ್ರು, ಹಾಗಾಗಿ ಅದಕ್ಕೋಸ್ಕರ ಅಂತ ಇದನ್ನು ತಂದೆ. ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಮಗನ ಕೈಗೆ ಕೀಗಳು ಸಿಗಬಾರ್ದಲ್ವ, ಸ್ವಲ್ಪ ಎತ್ತರದಲ್ಲೇ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಅವನ್ನೆಲ್ಲೋ ತಗೊಂಡಾಗ ಹಾಕ್ಬಿಡ್ತಾನೆ. ಹಾಗೆ ಇದು ಕೂಡ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಹುಕ್ಗಳು, ಗಮ್ ಟೈಪ್ದು. ಬಟ್ ಇದು ತರಿಸಿ ತುಂಬ ಟೈಮ್ ಆಯಿತು, ಬಟ್ ಅದರಲ್ಲಿ ಉಳ್ಕೊಂಡಿತ್ತಲ್ಲ ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ನಾವು ಬಾಡಿಗೆ ಮನೇಲಿರೋದ್ರಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಈ ಥರ ಗೋಡೆಗಳಿಗೆ ಅದು ಅಷ್ಟೊಂದು ಸೂಟ್ ಆಗಲ್ಲ, ಯಾಕೆಂತ ಹೇಳಿದರೆ ಅದನ್ನು ತೆಗೆಯುವಾಗ ಪೇಂಟಿಂಗ್ ಸಮೇತ ಬರುತ್ತೆ, ಕಿತ್ತು ಬರುತ್ತೆ. ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಬಟ್ ಟೈಲ್ಸ್ ಏನು ಗೋಡೆ ಎಲ್ಲ ಇರುತ್ತಲ್ಲ, ವುಡ್ ಆ ಥರದ್ರ ಮೇಲೆಲ್ಲ ನೀಟಾಗಿ ಸ್ಟಿಕ್ ಆಗುತ್ತೆ, ತುಂಬ ಯೂಸ್ಫುಲ್ ಆ ಥರದ್ರ ಮೇಲೆಲ್ಲ. ಬಟ್ ಈ ಥರ ಗೋಡೆ ಮೇಲೆಲ್ಲ ಸ್ವಲ್ಪ ಅಂದರೆ ಅದೆಲ್ಲ ಕಿತ್ಕೊಂಬಂದುಬಿಡುತ್ತೆ. ಹಾಗೆ ನಾನು ಫಸ್ಟು ಅದರಲ್ಲಿ ಹೋಲ್ ಕೊಟ್ಟಿದ್ರಲ್ಲ, ಅಲ್ಲಿಗೆ ಫಸ್ಟು ನಾನು ಆ ಸ್ಕ್ರೂನ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಅದಾದ ನಂತರ ಡೈರೆಕ್ಟಾಗಿ ಅಪ್ಲೈ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದೆಲ್ಲ ನಾನು ಆಲ್ರೆಡಿ ತರಿಸಿದ್ನಲ್ಲ, ಅದೆಲ್ಲ ಏನಾಯಿತು ಅಂತೇಳಿದರೆ ಈ ಥರದ್ದು ಹುಕ್ಗಳು ಕೆಳಗೆ ಬಿದ್ದು ಸ್ಟಾರ್ಟ್ ಆಗಿಬಿಡ್ತು. ಸೊ ಆವಾಗ ಏನು ಮಾಡಿದೆ ನಾನು ಅಂತ ಹೇಳಿದರೆ, ಅದಕ್ಕೆ ಮಾಮೂಲಿ 5 ರುಪೀಸ್ ಅದೇನೋ 10 ರುಪೀಸ್ದೆಲ್ಲ ಬರುತ್ತಲ್ಲ ಫೆವಿಕ್ವಿಕ್, ಸೊ ಅದನ್ನು ನಾನು ತರಿಸ್ಬಿಟ್ಟು ಅದ್ರ ಬ್ಯಾಕ್ ಸೈಡಿಗೆ ಅದನ್ನ ಅಪ್ಲೈ ಮಾಡಿ ಮತ್ತೆ ಸ್ಟಿಕ್ ಮಾಡಿದರೆ ಮತ್ತೆ ಆರಾಮಾಗಿ ಸ್ಟಿಕ್ ಆಗುತ್ತೆ. ಯಾರ ಮನೇಲಾದರೂ ಆ ಥರ ಆಗಿದ್ದರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈ ಥರದ್ದೆಲ್ಲ ತುಂಬ ಜನ ಯೂಸ್ ಮಾಡಿರ್ತೀರ ಆಲ್ರೆಡಿ ಇದನ್ನು. ಸೊ ಆ ಥರದ್ದೇನಾದ್ರು ಕಿತ್ತೋಗಿದೆ, ಬಿದ್ದೋಗಿದೆ ಅಂತೇಳಿದರೆ ಈ ಫೆವಿಕ್ವಿಕ್ ಗಮ್ನ ಹಾಕಿ ನೋಡಿ, ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಇದನ್ನು ಚೆನ್ನಾಗಿ ನಾನು ಈಗ ಸ್ಟಿಕ್ ಮಾಡಿಬಿಡ್ತಿದ್ದೀನಿ. ತುಂಬ ಭಾರ ಏನು ಇರಲ್ವಲ್ಲ ಕೀ ಬಂಚ್ಗಳು, ಸೊ ಹಾಗಾಗಿ ಇದೇನು ಕಿತ್ಕೊಂಡು ಹೋಗಲ್ಲಲ್ಲ, ಹಾಗಾಗಿ ಇದನ್ನೇ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ವೆಯ್ಟಿಂದ ಏನಾದ್ರು ಹಾಕಿದರೆ ಗೋಡೆ ಮೇಲೆ ಬೇಗ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಕೀಗಳನ್ನ ನೋಡ್ತಾ ಇದ್ದೀನಿ, ಕೀ ಎಲ್ಲ ಆಲ್ರೆಡಿ ತಗೊಂಡು ಹೋಗಿದ್ದಾರೆ, ಒಂದೊಂದೆಲ್ಲೋ ಇದೆ, ಅದನ್ನೆಲ್ಲ ಫಸ್ಟು ಹಾಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಇಷ್ಟೆಲ್ಲ ಸೆಟ್ ಆದಮೇಲೆ ಕೀ ಹಾಕಲಿಲ್ಲ ಅಂದರೆ ಹೇಗೆ ಅಲ್ವಾ, ಹಾಗೆ ಹಳೆ ಕೀಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಜೋಡಿಸಿ ನೋಡ್ಕೊಳ್ಳೋಣ ಅಂತ ಎಲ್ಲ ಕೀನೂ ತೆಗೆದು ಹಾಕ್ತಾಯಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು. ಹಾಗೆ ಹತ್ರದಿಂದ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಏನೋ ಒಂಥರ ಕ್ಯೂಟಾಗಿದೆ ಅಲ್ವಾ. ಹಾಗೆ ನಂದು ಮೊಬೈಲ್ ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟೊಂದು ಕ್ಲ್ಯಾರಿಟಿ ಏನು ಇರಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಹಳೇದಿತ್ತಲ್ಲ ಅದನ್ನು ತೆಗೆದಿಟ್ಟಿದ್ದೀನಿ, ಕಾರು ಯೂಸ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದರೆ, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಟೀ ಸ್ಟೇನರ್ ನಂದು ಯಾವ ಥರ ಆಗೋಗ್ಬಿಟ್ಟಿದೆ ಅಂತ. ಇದು ಆಲ್ಮೋಸ್ಟ್ ಒಂದು ಚೆನ್ನಾಗಿದೆ ನೋಡಿ, ಇದು ತೊಗೊಂಡು ಒಂದು 6-7 ಮಂತ್ ಆಯಿತು. ಬಟ್ ಇದು ತುಂಬ ಹಳೇದು. ಇದನ್ನು ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟು ನಾನು ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ಒಂದು 3-4 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ನಾನೀಗ ಒಂದು 3 ಸ್ಪೂನಷ್ಟು ಸೋಪಿನ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಯಾವುದಾದ್ರೂ ತೊಂದರೆ ಇಲ್ಲ, ಅದನ್ನು ಫಸ್ಟ್ ಹಾಕ್ಕೋಬೇಕು. ನೆಕ್ಸ್ಟು ಇದ್ರ ಜೊತೆನೇ ವಿಮ್ ಡ್ರಾಪ್ನ ಹಾಕ್ಕೊಳ್ತಿದ್ದೀನಿ, ಒಂದು 1/2 ಸ್ಪೂನ್ 1 ಸ್ಪೂನಷ್ಟು ಹಾಕ್ಕೋಬೋದು. ನೆಕ್ಸ್ಟು 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ನೋಡ್ತಿದ್ರಲ್ಲ, ಇದು ಸಿಟ್ರಿಕ್ ಆ್ಯಸಿಡ್ ಅಂತ, ಇದು ಸಿಗುತ್ತೆ ಆಲ್ಮೋಸ್ಟು. ಒಂದು ವೇಳೆ ಸಿಗಲ್ಲ ಅಂತ ಹೇಳಿದರೆ ನೀವು ಒಂದು 1/2 ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಅದು ಏನಿದೆ ಸಿಟ್ರಿಕ್ ಆ್ಯಸಿಡ್ ಇದೆಯಲ್ಲ, ಅದನ್ನು ಹಾಕಿದ ತಕ್ಷಣ ಯಾವ ಥರ ಇದು ರಿಯಾಕ್ಟ್ ಆಗ್ತಿದೆ ನೋಡಿ, ಅದು ಒಳ್ಳೆ ಕುದಿ ಬಂದಂಗೆ ಆಗ್ತಿದೆ. ಇನ್ನೂ ಕುದಿ ಬಂದಿಲ್ಲ, ಅದು ಬೇಕಿಂಗ್ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ಏನು ಅಂತೇಳಿದರೆ, ಈ ಥರ ಎಲ್ಲ ಹಾಕಿ ಆದ ನಂತರ ಇದನ್ನು ಈಗ ಅದ್ರ ಜೊತೆಗೆ ಮುಳುಗಿಸ್ಬಿಡೋಣ. ಇದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಇದೇ ಥರ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಏನಾದ್ರು ಇದೆಲ್ಲ ಹೋಗಿರುತ್ತಲ್ಲ, ಆ ಪಾತ್ರೆಗಳನ್ನೂ ಅಷ್ಟೇ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಬಟ್ ಏನು ಅಂತೇಳಿದರೆ, ದೊಡ್ಡ ದೊಡ್ಡ ಪಾತ್ರೆ ಅನ್ನುವಾಗ ಇನ್ನೂ ದೊಡ್ಡ ಅಗಲವಾದ ಪಾತ್ರೆಗಳೆಲ್ಲ ಬೇಕಾಗುತ್ತೆ. ನನ್ನ ಹತ್ರ ಆ ಥರ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಲ್ಲ. ಸೊ ಸಣ್ಣ ಐಟಮ್ ನನ್ನ ಹತ್ರ ಏನಿತ್ತು ಅದನ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ.
ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ, ಹಾಗೆ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ಲ ನೀರಿಂದು. ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡಿ. ಕುದಿಸ್ಕೊಂಬಿಟ್ಟು ಏನು ಮಾಡಿ ಅಂತ ಹೇಳಿದರೆ ಇದನ್ನ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ಈಗ ಅದನ್ನ ಆಫ್ ಮಾಡಿ ಚೆನ್ನಾಗಿ ತಣ್ಣಗೆಲ್ಲ ಆದ ನಂತರ ಸ್ವಲ್ಪ ಬಿಸಿ ಇದೆ ಅಷ್ಟೇ. ಸೊ ಈ ಥರ ಒಂದು ಬ್ರಷ್ನ ತೊಗೊಳ್ಳಿ, ಆದಷ್ಟು ಸ್ವಲ್ಪ ಚೆನ್ನಾಗಿದ್ದರೆ ಒಳ್ಳೆಯದು ಬ್ರಷ್ಷು. ಈ ಥರ ಚೆನ್ನಾಗಿ ಉಜ್ಕೊಳ್ಬೇಕು ಫಸ್ಟು. ಸೊ 2 ಸ್ಟೇನರ್ನ ನಾನು ಈ ಥರ ಉಜ್ಕೊಳ್ತಾ ಇದ್ದೀನಿ. ಸೊ ಬೇಕಿಂಗ್ ಸೋಡಾ ಇದೆಯಲ್ಲ ಅದು ತುಂಬಾ ಯೂಸ್ಫುಲ್ಲು, ಕ್ಲೀನಿಂಗ್ ಪರ್ಪಸ್ಸಿಗಂತೂ ತುಂಬಾ ಯೂಸ್ಫುಲ್ ಅದು. ಸೊ ಯಾವಾಗಲೂ ನಾನು ಇಟ್ಕೊಂಡಿರ್ತೀನಿ, ಅದನ್ನಂತೂ ಮಿಸ್ ಮಾಡಲ್ಲ. ಸೊ ಒಂದ್ಸರಿ ಅದರಲ್ಲೆಲ್ಲ ವಾಶ್ ಮಾಡಿ ಆದ ನಂತರ ಮತ್ತೆ ಸಿಂಕಲ್ಲಿ ಡೈರೆಕ್ಟಾಗಿ ಸ್ವಲ್ಪ ನೀರನ್ನ ಬಿಟ್ಕೊಂಡು ಮತ್ತೆ ಅದೇ ಥರ ಬ್ರಷಲ್ಲಿ ಉಜ್ಜಬೇಕು. ಸಾರಿ, ಇಲ್ಲಿ ಸ್ವಲ್ಪ ನಾನು ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಆಗ್ತಿದೆ ಅಂತ ನೋಡ್ಕೊಳ್ಳಿಲ್ಲ, ಹಾಗಾಗಿ ನಿಮಗೆ ಸರಿ ಕಾಣಿಸ್ತಿಲ್ಲ. ಏನೂ ಇಲ್ಲ, ಸೇಮ್ ಒಂದು ಚೆನ್ನಾಗಿರೋ ಬ್ರಷ್ ತೊಗೊಂಡು ಚೆನ್ನಾಗಿ ಉಜ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಬಿಟ್ಕೋಬೇಕು, ಯಾಕಂದರೆ ಅದ್ರ ಒಳಗಡೆ ಎಲ್ಲ ಏನು ಪಾರ್ಟಿಕಲ್ಸಿಗೆ ಟೀ ಪೌಡ್ರದ್ದೆಲ್ಲ ಉಳ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗ್ಬೇಕಲ್ಲ, ಹಾಗಾಗಿ ಡೈರೆಕ್ಟ್ ನೀರು ಬಿಟ್ಕೊಂಡು ಉಜ್ಕೊಳ್ಳಿ. ಹಾಗೆ ಆ ಥರ ಎಲ್ಲ ವಾಶ್ ಆದ ನಂತರ ಕ್ಲೀನಾಗಿ ಇನ್ನೊಂದು ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ ಯಾವ ಥರ ಕಪ್ಪಗಾಗಿತ್ತು, ಈಗ ಯಾವ ಥರ ಇದೆ ನೋಡಿ. ಡಿಫ್ರೆನ್ಸ್ ಅಂತೂ ನಿಮಗೆ ಚೆನ್ನಾಗೇ ಗೊತ್ತಾಗ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಈ ಥರ ಎಲ್ಲ ಮನೇಲಿ ಆದಾಗ ಅಯ್ಯೋ ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕೆಲವೊಂದು ಸರಿ ಮನೇಲಿ ಅದನ್ನೆಲ್ಲ ಬಿಸಾಕ್ಬಿಡ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ಇದು ಎರಡೂ ಹೊಸಾದ್ರ ಥರ ಆಗಿಬಿಟ್ಟಿದೆ. ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.